ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ದಿಯಾಗಿ ನಟಿ ಸ್ಟೈಲ್ನಲ್ಲಿ ನಾವು ಮಟನ್ ಚಾಪ್ಸ್ ಇವತ್ತು ಮಾಡ್ತಾ ಇದ್ದೀವಿ. ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದೆರಡು ತುಂಡು ಶುಂಠಿ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಖಾರಕ್ಕನುಗುಣವಾಗಿ ಪೆಪ್ಪರ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 4 ಕಾಯಿ ಮೆಣಸು, ಅದಾದಮೇಲೆ ಒಂದು ಗಡ್ಡೆ ಈರುಳ್ಳಿ, ಜೊತೆಗೆ ಅರಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಬಾಡೋ ಥರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಾವು ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ 5 ನಿಮಿಷ ಫ್ರೈ ಮಾಡಿದರೆ ಆಯಿತು. ಇದನ್ನು ತೆಗೆದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ಇಷ್ಟೇ ಮಸಾಲ. ಇದಕ್ಕೆ ಜಾಸ್ತಿ ಮಸಾಲ ಏನು ಆ್ಯಡ್ ಮಾಡೋದಿಲ್ಲ. ಇಷ್ಟು ಮಸಾಲ ಸಾಕಾಗುತ್ತೆ. ಅದಾದಮೇಲೆ ಇವಾಗ ನಾವು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ನ ಬೇಯೋದಕ್ಕೆ ಇಡಬೇಕು. ಮಟನ್ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿನ ಹಾಕಿ ನೀಟಾಗಿ ನೀರು ಬಿಟ್ಕೊಳ್ಳೋವರೆಗೂ ಹಾಗೇ ಬೇಯಿಸ್ಕೊಬೇಕು. ನೀರು ಬಿಟ್ಕೊಳ್ತಿದೆ ಅನ್ನೋವಾಗ ಮೇಲ್ಗಡೆ ಸ್ವಲ್ಪ ನಾವು ಮೆಂತ್ಯ ಸೊಪ್ಪನ್ನ, ಅದು ಅಡಿಷ್ನಲ್ ನೀವು ಬೇಕು ಅಂದರೆ ಹಾಕೊಬೋದು, ಹಾಕ್ಬಿಟ್ಟು ಅದಕ್ಕೆ ನಾವು ರುಬ್ಬಿರುವ ಮಸಾಲೆನ ಸೇರಿಸ್ಬಿಟ್ಟು ಅದಕ್ಕೆ 1 ಲೋಟ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು 6 ವಿಷಲ್ ಕೂಗಿಸ್ಕೊಬೇಕು. ಅಷ್ಟೇ, ಸೂಪರ್ ಟೇಸ್ಟಿ ಆಗಿರುವಂತಹ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ಇದಂತೂ ಮುದ್ದೆಗೆ, ಅನ್ನಗೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ದೋಸೆ, ಇಡ್ಲಿಗೂ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದರೆ ಪದೇ ಪದೇ ನೀವು ಈ ಥರನೇ ಮಾಡ್ಕೊಳ್ತೀರಿ. ಅಷ್ಟೊಂದು ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.